ವೀಕ್ಷಕರೇ, ಗುರೂಜಿಯವರ ಮಾತಿನ ಮೇರೆಗೆ ಅಹೋಬಿಲ ಕ್ಷೇತ್ರಕ್ಕೆ ಹೋದಂತಹ ಯಾತ್ರಿಗಳು ಗುರೂಜಿಯವರ ಕುರಿತಾಗಿ ಹಾಗೆ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದ ಕುರಿತಾಗಿ ಏನ್ ಹೇಳಿದ್ದಾರೆ ಕೇಳೋಣವಾ? ನಮ್ಮ ಮನೆ ದೇವರೇ ಇದು. ನಾವು 20-25 ವರ್ಷದಿಂದ ಇಲ್ಲಿ ಬರ್ತಾ ಇದ್ರು ಸಹ ಇದರ ಏನು ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಬೃಹತ್ ಬ್ರಹ್ಮಾಂಡ ನರೇಂದ್ರ ಬಾಬು ಶರ್ಮಾ ಅವರೇ ಕಾರಣ ಅನ್ಸುತ್ತೆ. ನಾವು ಬಂದು ಹೋಗ್ತಿದ್ವಿ ಅಷ್ಟೇ ಗೊತ್ತಿತ್ತು. ಇಲ್ಲಿ ಏನೇನು ವಿಶೇಷತೆ ಇದೆ ಅಂತ ನಮ್ಗೆ ಗೊತ್ತಾಗಿದ್ದು ಅವರಿಂದಲೇ. ಹಾಗಾಗಿ ನಾವು ಆ ಸುದರ್ಶನ್ ಚಕ್ರ, ಚಂಚಲ ದೇವಸ್ಥಾನ, ಕ್ಷಿಪ್ರ ಪ್ರಸಾದ ಗಣಪತಿ ಮೂರನ್ನು ನೋಡಿ ನಮ್ಮ ಕರ್ಮಗಳನ್ನು ಕಳಿಬಹುದು ಅನ್ನೋ ಒಂದು ಇದರಿಂದ ಇಲ್ಲಿಗೆ ಬಂದಿದ್ದೀವಿ. ಪ್ರತಿ ವರ್ಷ ಬರ್ತಿದ್ರು ಸಹ ಇದರಿಂದ ನಮ್ಗೇನು ಗೊತ್ತಿರಲಿಲ್ಲ. ಆದ್ರೆ ಇವರ ಮಾಹಿತಿಯಿಂದ ನಾವು ಬಂದಿದ್ದು ನಮ್ಗೆ ತುಂಬಾ ಸಂತೋಷ ಆಗಿದೆ. ಅಹೋಬಲ್ ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲೂ ಬಂದಿದ್ದೀವಿ, ದರ್ಶನ ನೋಡ್ಕೊಂಡು ಇವಾಗ ಎರಡನೇದು ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದರಿಂದ ಮುಂದಕ್ಕೆ 8 ದೇವಸ್ಥಾನವನ್ನು ನೋಡ್ಬೇಕಂತ ಇದೀವಿ. ದೇವ್ರ ದಯೆಯಿಂದ ಆ 8 ದೇವಸ್ಥಾನಕ್ಕೂ ಹತ್ತಿ ಒಳ್ಳೇದಾಗಿ ನಮ್ಮ ಕಡೆ ಬಂದ್ರೆ ತುಂಬಾ ಸಂತೋಷ. ನರಸಿಂಹಸ್ವಾಮಿ ಮೇಲ್ಗಡೆ ನರಸಿಂಹಸ್ವಾಮಿ ಬೆಟ್ಟದಲ್ಲಿದ್ದೀವಿ, ಪವನ ನರಸಿಂಹಸ್ವಾಮಿ ಬೆಟ್ಟದಲ್ಲಿದ್ದೀವಿ. ಭಾರಿ ಕಷ್ಟ ಹತ್ತೋದು, ಆದ್ರೆ ತುಂಬಾ ಸತ್ಯ ಇದೆ ಅಂತ ಹೇಳಿದ್ದಾರೆ ಗುರೂಜಿ. ಅದರಿಂದ ಬಂದಿದ್ದೀವಿ. ಇಲ್ಲಿ ಬಂದಾಗ ಇಲ್ಲಿ ಇಷ್ಟು ಹತ್ತಿದ್ರೂ ನಮಗೆ ಅಷ್ಟೊಂದು ಆಯಾಸ ಕಾಣ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ. ದೇವಸ್ಥಾನದಲ್ಲಿ ತುಂಬಾ ಶಕ್ತಿ ಇದೆ. ಇಲ್ಲಿ ಜನಗಳು, ಇಲ್ಲಿ ಅಕ್ಕಪಕ್ಕ ನೋಡಿದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ. GTV ಕನ್ನಡ ನೋಡಿ ಬಂದಿರೋದು. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಪ್ರಕೃತಿ ಎಲ್ಲ ಒಳ್ಳೆಯ ಸ್ಥಳ, ಪುಣ್ಯ ಸ್ಥಳ. ನಾವು ಬ್ರಹ್ಮಾಂಡ ಕಾರ್ಯಕ್ರಮವನ್ನು ನೋಡಿ ಒಳ್ಳೆ ಕ್ಷೇತ್ರಕ್ಕೆ ಹೋದರೆ ಈ ದಿನ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಮೊದಲನೇ ಬಾರಿಗೆ ಬರ್ತಾ ಇದ್ದೀವಿ. ನಮಗಿದು ಒಳ್ಳೇದಾಯ್ತು ಅಂತಾರೆ ಮತ್ತೆ ಬರೋದಕ್ಕೆ ಇದು ಮಾಡ್ತೀವಿ. ಕರ್ನಾಟಕದಲ್ಲಿ ಇಷ್ಟೊಂದು ನಮ್ಮ ಧಾರ್ಮಿಕತೆಯನ್ನು ಎತ್ತಿ ಹಿಡಿದು ನಮ್ಮನ್ನೆಲ್ಲ ಒಂದು ಬೆಳಕಿಗೆ ತಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ನಮ್ಮ ಪುಣ್ಯ. ಅವ್ರ ಪುಣ್ಯದಿಂದ ನಾವು ಇಲ್ಲಿವರೆಗೂ ಪ್ರಯಾಣಿಸಿದ್ದೇವೆ. ಇವತ್ತಿನ ದಿವಸ ಒಳ್ಳೆ ದಿನ, ಎಲ್ಲರೂ ಹೋಗಿ ಅಂತ ಅವರ ಒಂದು ವಾಗ್ದಾನದ ಮೇರೆಗೆ ಇಲ್ಲಿ ಸಾವಿರಾರು ಜನ ಭಕ್ತರು ಬಂದು ಸೇರಿದ್ದಾರೆ. ಎಲ್ಲಿ ನೋಡಿದರೂ ಸಹ ಅವರೇ ಎಲ್ಲ ನಮ್ಮ ಏನು ಎಲ್ಲಿ ಬಂದು ಬರೀ ಕರ್ನಾಟಕದವರೇ ಬಂದು ತುಂಬಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟು ಅನಂತವಾದ ಈ ಸೌಂದರ್ಯದ ನಾಡಿನಲ್ಲಿ ಇಷ್ಟು ಒಂದು ಸಂತೋಷವಾದ ಈ ಬೆಟ್ಟಗಳ ಸಾಲಿನಲ್ಲಿ ಇಲ್ಲಿ ನಿಂತು ನಾವು ಎಷ್ಟು ಪುಣ್ಯ ಮಾಡಿದವೋ, ಈ ಜನ್ಮ ಇಲ್ಲಿ ಪಾವನವಾಯಿತು ಅಂತ ಅಷ್ಟು ಸಂತೋಷ ಆಗ್ತಾ ಇದೆ. ಈ ಜನ್ಮ ಸಾರ್ಥಕವಾಯಿತು ಅನಿಸ್ತಾ ಇದೆ. ಅವರು ಇದರಲ್ಲಿ ಬರೋದನ್ನ ತುಂಬಾ ನಾವು ನೋಡ್ತಾ ಇದ್ದೀವಿ. ಒಂದು ದಿನ ತಪ್ಪದಿನ ಅವ್ರನ್ನ ಟಿವಿಲಿ ನೋಡ್ತಾನೆ ಇದ್ದೀವಿ. ಅವ್ರ ಆಶೀರ್ವಾದ ನಮ್ಗೆ ಸದಾ ಇರ್ಲಿ. ನನಗೊಬ್ಬರೇ ಮಗ, ನನಗೆ ಈ ಜೀವನ ಇಷ್ಟರಲ್ಲೇ ಸಾಕು. ನನಗೆ ಇನ್ ಪುನರ್ಜನ್ಮ ಬೇಡ. ಆ ತಂದೆ ಆಶೀರ್ವಾದದಿಂದ 3 ಕಡೆ ದೇವಸ್ಥಾನದಲ್ಲಿ ಅವ್ರ ಆಶೀರ್ವಾದ ಪಡೆದಿದ್ದೀನಿ. ಅವ್ರ ಆಶೀರ್ವಾದ ಪ್ರಕಾರದಲ್ಲಿ ನನಗೆ ಮೋಕ್ಷ ಸಿಕ್ಕುತ್ತೆ ಅಂತ ನಂಬಿದ್ದೀನಿ. ಅದನ್ನ ಬಿಟ್ರೆ ನಾನು ಇನ್ನೇನು ಕೇಳಲ್ಲ. ನನ್ನ ಆಯಸ್ಸೆಲ್ಲ ಭಗವಂತ ಅವ್ರಿಗೆ, ನರೇಂದ್ರ ಶರ್ಮಾ ಅವ್ರಿಗೆ ಕೊಟ್ಟು ಅವ್ರನ್ನ ಕಾಪಾಡ್ಲಿ ಭಗವಂತ ಅಂತೇಳಿ, ನರಸಿಂಹಸ್ವಾಮಿ ಅವ್ರನ್ನ ಕಾಪಾಡ್ಲಿ ಅಂತೇಳಿ ನಾನು ಬೇಡ್ತೀನಿ. ನಾವು ದಿನ ಜಿ ಕನ್ನಡದಲ್ಲಿ ಅವ್ರನ್ನ ನೋಡ್ತಾನೆ ಇರ್ತೀವಿ. ಏನೋ ಕರೆಂಟ್ ಒಂದಿಲ್ಲ ಅಂದ್ರೆ ಅವತ್ತು ನೋಡ್ಲಿಲ್ಲ ಅಂತ ಅಷ್ಟೇನೆ. ದಿನ ಸಂಜೆ ಆದ್ರೂ ಬರ್ತಿತ್ತು, ಇವಾಗ ಬೆಳಗ್ಗೆ ಹೊತ್ತು ಬರ್ತಾ ಇರುತ್ತೆ. ದಿನ ನೋಡ್ತಾನೆ ಇರ್ತೀವಿ. ಈ ನರಸಿಂಹನ್ ನೋಡಕ್ಕೆ ಎಷ್ಟು ಕಷ್ಟಪಟ್ಟು ಹತ್ತು ಬಂದಿದೀವಿ ಅಂತಂದ್ರೆ, ನರಸಿಂಹ ಅಂದ್ರೆ ಮೈಯಲ್ಲೇ ಜ್ವಾಲ ಎಲ್ಲ ಆಗಿ ಸುರಿದೋಗ್ತಾ ಇದೆ. ಆದ್ರೂ ತುಂಬಾ ಸಂತೋಷ ಆಗುತ್ತೆ. ಇದೇ ತರ ಮುರುಗನ್ ನೋಡ್ಕೊಂಬನ್ನಿ ಎಂದಿದ್ರು ತಮಿಳ್ನಾಡಲ್ಲಿ, ಅದನ್ನ ಸಹ ನಾವು ನೋಡ್ ಬಂದಿದೀವಿ. ನಮ್ಮ ಮನೇಲಿ ತಂದೆ ಅಂತಿಲ್ಲ, ಇವರೇ ನಮ್ಗೆ ತಂದೆ ತರ. ಇವ್ರನ್ನ ನೋಡೋದು ನಮ್ಗೆ ದಿನಾ ಒಂದು ಸಂತೋಷ. ನಾವು ಮಾದೇವ್ ಅಂತ ಬೆಂಗಳೂರಿಂದ ಬಂದಿದ್ದೀವಿ. ಟಿವಿಲಿ ನೋಡ್ತಾ ಇದ್ದೀವಿ, ಡೈಲಿ ನೋಡ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ ಇಲ್ಲಿ ಜಾಗ. ದರ್ಶನನೂ ಚೆನ್ನಾಗಾಯಿತು. ಒಳ್ಳೆ ದೇವರು. ನಮಗೆ ಖುಷಿ ಆಯಿತು. ಅಲ್ಲಿಂದ ಬಂದು ಇಲ್ಲಿ ನಾವು ಇಷ್ಟು ಬೆಟ್ಟ ಹತ್ತಿ ನೋಡಿದೊತ್ತಿಗೆ ತುಂಬ ಖುಷಿ ಆಯಿತು ನಮಗೆ. ದೇವ್ರ ದರ್ಶನ ಮಾಡಿ ಬರೋಣ, ವರ್ಷಕ್ಕೆ 2 ಸರಿ ಬರೋಣ ಅಂತ. ತುಂಬ ಜಾಗ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ನರೇಂದ್ರ ಬಾಬು ಅವರ ಗೈಡೆನ್ಸ್ ಇಂದ ನಾವು ಎಲ್ಲ ದೇವಸ್ಥಾನಗಳಿಗೂ ನಾವು ಭೇಟಿ ಕೊಡ್ತಾ ಇದ್ದೀವಿ. ಒಂದೊಂದು ದೇವಸ್ಥಾನನೂ ತುಂಬಾ ಸಂತೋಷ ಕೊಡುವಂಥದ್ದು. ಬ್ರಹ್ಮಾಂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಿತ್ಯ ನಾವು ಬೆಳಿಗ್ಗೆ 9 ಗಂಟೆಗೆ ಬರ್ತಕ್ಕಂಥ ಪ್ರೋಗ್ರಾಮ್ನ ಮಿಸ್ ಮಾಡದೆ ನೋಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ತಾ ಇಲ್ಲ. ನಾವು ಅದನ್ನ ನಿತ್ಯ ನೋಡದೆ ನಾವು ಏನು ಕೆಲಸ ಮುಂದೆ ಮಾಡ್ತಾ ಇಲ್ಲ. ಅಷ್ಟು ತುಂಬಾ ನಮಗೆ ಖುಷಿಯಾಗಿದೆ. ಸ್ವಾಮೀಜಿಗಳು ಹೇಳ್ತಕ್ಕಂಥದ್ದು ಎಲ್ಲವೂ ನಮಗೆ ತುಂಬಾ ಇಷ್ಟ ಆಗಿದೆ. ಅವ್ರು ಹೇಳ್ತಕ್ಕಂಥ ಎಲ್ಲೆಲ್ಲಿ ಕಾರ್ಯಕ್ರಮ ಹೇಳ್ತಾರೋ ಅಲ್ಲೆಲ್ಲದಕ್ಕೂ ನಾವು ಹೋಗಿ ಬರ್ತಾ ಇದ್ದೀವಿ. ನಮಗೆ ತುಂಬಾ ಒಳ್ಳೇದಾಗ್ತಾ ಇದೆ. ಎಷ್ಟೇ ದಣಿವಿದ್ರು ಅವರಲ್ಲಿ ಎಷ್ಟು ಉತ್ಸಾಹ ಹೊರಹೊಮ್ತಿತ್ತು ನೋಡಿದ್ರಲ್ವಾ?